ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ವಿಡಿಯೋನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡೀನಿ. ನೀವೆಲ್ಲ ತಮ್ಮನೇಲಿ ನೋಡಿದಂಗೆ ಇವತ್ತಿನ ಒಂದು ಭಾಳ ಬೇಜಾರಿನ ಸಂಗತಿ ಐತಿ. ಏನಂತ ಹೇಳಿಬಿಟ್ಟು ನಿಮಗೆ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಕೈತ್ರಿ. ಇಡೀ ದಿವಸ ಏನೇನಾಗುತ್ತೆ ಅಂಥೇಳಿ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈ ವಿಡಿಯೋನ ಮೊದಲಿಗೆ ಯಾರು ನೋಡ್ತಾ ಇದ್ದೀರಲ್ಲ ಅವರೆಲ್ಲನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರ್ತೈತಿ. ನಾನು ಫಸ್ಟ್ ವಿಡಿಯೋ ಒಳಗಡೆ ಹೇಳಿದ್ದೆ ರೀ ನಿಮಗೆ ಯಾವ ಥರ ವಿಡಿಯೋ ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಆ ಥರ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂಥೇಳಿ. ಫಸ್ಟಿಂದ ಯಾವ ಥರ ಸಪೋರ್ಟ್ ಮಾಡಿರಲ್ಲ ಇನ್ಮೇಲೂ ಅದೇ ಥರ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಏನಾಗುತ್ತೆ ಅಂಥೇಳಿ ಇಡೀ ದಿವಸ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಹೋಗೋಣ ಮಾತಾಡ್ಸೋಣ ಬರ್ರಿ. ಗುಂಡು ನಗ್ತೀಯ ಫೋನ್ ಇಡತ್ತೀವಪ್ಪ. ಯಾಕೆ ಬೇಜಾರಾಗಿರಿ ಹೇಳ್ರಿ. ಅಲ್ಲಿ ಹೇಳ್ರಿ ಯಾಕೆ ಬೇಜಾರಾಗಿರಲ್ಲ? ಬೇಜಾರಾಗಿಲ್ಲ ಗುಂಡು. ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ಇಲ್ಲೇ ಕಿಸ್ಕೊಳ್ಳಿ ಗುಂಡು. ಏ ಗುಂಡು ಗುಂಡು ನೋಡೋ ಗುಂಡು ಇಲ್ಲಿ ಓ ಮಾಡತ್ತೀರಿ ಚಾ ಕುಡ್ದಿರಿ? ಇಲ್ಲಿ ನೋಡ್ದೆ ಬರೀ ಕಿಸ್ ಕೊಡಕ್ ಹೋಗ್ಯ ಚಾ ಕುಡ್ದು ಬಂದಿರಿ? ಎಲ್ಲರೂ ಹಿಂಗೆ ಮಾಡಪ್ಪ. ನಿನಗೆ ಎಷ್ಟು ವರ್ಷ ಈಗ? 9 ತಿಂಗಳ ಮಮ್ಮಿ. 9 ತಿಂಗಳಿಂದ ಕೂಸೋದು ಎಷ್ಟು ಅಪ್ಡೇಟ್ ಎಲ್ಲ ಹೇಳ್ದಂಗೆಲ್ಲ ಮಾಡ್ತಾನೆ. ಈ ಕಡೆ ನೋಡಿ ಗುಂಡ. ಗಾಡಿ ನಮ್ಮ ಗುಂಡುಗ ನನಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಅವ್ರ ಪಪ್ಪನ ಜೊತೆನೇ ಐತ್ರಿ. ಒಟ್ಟು ಅವ್ರು ಹೋಗುವಾಗದು ಎಲ್ಲ ಹಿಂಗೆ ರೆಡಿಯಾಗಿದ್ದು ನಿಂತ್ರೆ ಅವ್ರು ಬಿಟ್ಟು ಒಟ್ಟು ಬರೋಂಗಿಲ್ಲ ರೀ. ಅವ ಆಫೀಸ್ಗೆ ಹೋಗ್ತಿರ್ತಾರಲ್ಲ ಅವಾಗ ಒಟ್ಟು ಬೆನ್ನು ಹತ್ತಾನ, ಒಟ್ಟು ಅಳ್ತಾನ. ಅವ್ರು ಹೋದ್ಮೇಲೆ ಬಾಗಿಲ ಹಾಕಿದ್ರೂ ಅಳ್ತಾನ. ಅಷ್ಟು ಜಾಸ್ತಿ ಅಟ್ಯಾಚ್ಮೆಂಟ್ ಐತ್ರಿ ಅವರಪ್ಪ ತಂದೆ ಮಗನಿಗೆ. ನೋಡ್ರಿ ಹೆಂಗೆ ಮಾಡಕತ್ತಾನಂಥೇಳಿ ನೀವೇ ನೋಡತ್ತೀರಿ. ಭಾಳ ಕಿರಿಕಿರಿ ಮಾಡ್ತಾನೆ, ಭಾಳ ಕಾರ್ಬಾರ್ ಮಾಡ್ತಾನೆ. ಖರೆ ಅವ್ರ ಅಪ್ಪಾಜಿ ಒಟ್ಟು ಅದ್ರ ಮೇಲೆ ಸಿಟ್ಟು ಮಾಡ್ಕೊಳಲ್ರಿ. ನಾನು ಒಂದು ವೇಳೆ ಸಿಟ್ಟು ಮಾಡ್ಕೋತೀನಿ ಒಂದೊಂದು ಟೈಮ್ದಾಗ. ಬಟ್ ಅವ್ನ ಮೇಲೆ ಯಾವುದೇ ಟೈಮ್ ಒಳಗೂ ಅವ್ನ ಜೊತೆ ಒಟ್ಟು ಸಿಟ್ಟು ಮಾಡ್ಕೊಳಂಗಿಲ್ಲ ರೀ ಅವರೇ. ಅದಕ್ಕೆ ಅವ್ರ ಮೇಲೆ ಭಾಳ ಪ್ರೀತಿ ರೀ ಅವಂಗೆ. ಒಟ್ಟು ಅವ್ರ ಪಪ್ಪ ಒಂದು ದಿವಸದಾಗ ಕಾಣಲಿಲ್ಲ ಅಂತಂದ್ರೂ ಅಳಾಕತ್ತಾನ, ಒಟ್ಟು ಹುಡ್ಕ್ಯಾಡಕತ್ತಾನ ರೀ. ಒಟ್ಟು ಜಾಸ್ತಿ ಕಿರಿಕಿರಿ ಮಾಡ್ತಾನೆ ಅವ್ರ ಅಪ್ಪ ಇರ್ಲಾರ್ದಾಗ. ಒಬ್ಬಾಕಿನೇ ಇದ್ನಂದ್ರೆ ಎಲ್ಲ ತಮ್ಮನೇಲಿ ನೋಡಿದಂಗೆ ನಾವು ಈ ಮಣಿನ ಖಾಲಿ ಮಾಡತ್ತೀವಿ ರೀ. ಕಾರಣಾಂತರಗಳಿಂದ ಈ ಮಣಿ ಶಿಫ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದೈತಿ. ಅದಕ್ಕೋಸ್ಕರ ಮಣಿ ಶಿಫ್ಟ್ ಮಾಡುವಾಗೆಲ್ಲ ಏನೇನಾಗುತ್ತೆ ಅಂತೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೊನೆವರೆಗೂ ನೋಡಿರಿ. ನೆಕ್ಸ್ಟ್ ಮನೆ ಒಳಗೆಲ್ಲ ಸೆಟಪ್ ಮಾಡಿದ್ದು ಕೂಡ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಬರ್ರಿ. ಎಲ್ಲಿನೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ. ಸ್ಕಿಪ್ ಮಾಡಿ ನೋಡಿದ್ದಾದರೆ ಒಂದೊಂದು ವಿಷಯಗಳನ್ನು ನೀವು ಸ್ಕಿಪ್ ಮಾಡ್ದಂಗೆ ಆಗುತ್ತೆ, ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡ್ದಂಗೆ ಆಗಲ್ಲ. ಅದಕ್ಕೆ ಪೂರ್ತಿಯಾಗಿ ವಿಷಯ ಗೊತ್ತಾಗಬೇಕು ಅಂತಂದ್ರೆ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಬರ್ರಿ. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ. ನಿನ್ನೆ ಇದನ್ನು ಪ್ಯಾಕ್ ಮಾಡೋ ವಿಡಿಯೋನ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ನೋಡಿರಿ ಎಲ್ಲ ಪ್ಯಾಕ್ ಮಾಡಿಟ್ಟಿವಿ ಆಲ್ಮೋಸ್ಟ್ ಅಲ್ಲ. ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡೋದೈತಿ. ಇದೆಲ್ಲ ಕಾಟೆಲ್ಲ ಬಿಚ್ಚಿಟ್ಟಿವಿ. ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡ್ಬೇಕು ರೀ. ಒಂದು 70% ಪ್ಯಾಕ್ ಮಾಡೀವಿ. ಇನ್ನೊಂದು 10%, ಇನ್ನೊಂದು 30% ಪ್ಯಾಕ್ ಮಾಡಬೇಕು. ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತೆ ರೀ ಮನೆ ಬಿಟ್ಟು ಹೋಗಕ್ಕೆ. ಯಾಕಂತಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಈ ಮನೆಗೆ ಬಂದಿದ್ರಿ. ಅದಕ್ಕೆ ನಮ್ಮ ಗುಂಡು ಹುಟ್ಟಿದ ಮೇಲೆ ಎಷ್ಟೋ ನೆನಪುಗಳದಾವೆ ಈ ಮನೆ ಒಳಗೆ. ಒಂದು ಹತ್ತಿದ್ದು ನಕ್ಕಿದ್ದು ನಾವೆಲ್ಲ ನಮ್ಮದೆಲ್ಲ ಒಂದು ವರ್ಷ ಜಾಸ್ತಿ ಇದ್ದು ಇಷ್ಟೆಲ್ಲ ಮನೆಗಳು ನಾವು ಚೇಂಜ್ ಮಾಡೀವಿ. ಬಟ್ ಇಷ್ಟು ಅಟ್ಯಾಚ್ಮೆಂಟ್ ಯಾವ ಮನೆ ಮೇಲೂ ಬೆಳೆದಿದ್ದಿಲ್ಲ. ಯಾಕಂತಂದ್ರೆ ಅಲ್ಲಿ ನಾವು ಇಬ್ಬರೇ ಗಂಡ ಹೆಂಡತಿ ಇರ್ತಿದ್ವಿ ರೀ. ಹಂಗೆ ಅನ್ನಿಸ್ತಿದ್ದಿಲ್ಲ. ಬಟ್ ಇಲ್ಲಿ ನಮ್ಮ ಗುಂಡು ಒಬ್ಬ ಹೊಸದಾಗಿ ಬಂದಾನಲ್ರಿ ಈ ಮನೆ ಒಳಗೆ, ನ್ಯೂ ಮೆಂಬರ್. ಅದಕ್ಕೋಸ್ಕರ ಏನೋ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟೈತಿ. ಆದರೂ ಏನೂ ಮಾಡೋಕ್ಕಾಗಲ್ಲ. ಕಾರಣಾಂತರಗಳಿಂದ ನಾವು ಚೇಂಜ್ ಮಾಡಲೇಬೇಕು ಇವಾಗ. ಅದಕ್ಕೋಸ್ಕರ ನೋಡ್ತೇನೆ ರೀ ಅಲ್ಲಿ ಹೋದ್ಮೇಲೆಲ್ಲ ನಿಮಗೆ ಯಾವ ಥರ ಐತಿ ಅಂಥೇಳಿ.
ನಿಮಗೆ ಕಂಟಿನ್ಯೂ ಮಾಡ್ತೀನಿ ನಾನು, ಅಥವಾ ನೆಕ್ಸ್ಟ್ ವಿಡಿಯೋ ಆದರೂ ಹಾಕ್ತೀನಿ ಅಲ್ಲಿ ಯಾವ ಥರ ಐತೆ ಅಂಥೇಳಿ. ಯಾಕೋ ಗೊತ್ತಿಲ್ಲ, ಒಟ್ಟು ಡೈಲಿ ಇರುವಂಥ ಖುಷಿ ಇವತ್ತಿಲ್ಲ. ದೊಡ್ಡದಾಗಿತ್ತು ಇದು ನಮ್ಮ ಗುಂಡು. ಇವಾಗ ಹೆಜ್ಜೆ ಇಡಾಕತ್ತಾನ. ಫಸ್ಟಿಂದ ಹುಟ್ಟಿದಾಗಿಂದ ಒಂದು ಇದನ್ನು ಡಬ್ಬು ಬೀಳೋದಾಗಿರ್ಬೋದು, ಅಂಬೆಗಾಲು ಹಚ್ಚೋದಾಗಿರ್ಬೋದು, ಇವಾಗ ಎದ್ದು ನಿಂದ್ರೋದಾಗಿರ್ಬೋದು, ಎಲ್ಲ ನೆನಪುಗಳು ಮೆಮೊರೀಸ್ ಅದಾವೆ ಈ ಮನೆ ಒಳಗೆ. ಅದಕ್ಕೋಸ್ಕರ ಗೊತ್ತಿರ್ತೈತಿ, ನಾನು ಇಷ್ಟೇ ಹೇಳ್ತೀನಿ ಅಂದಮೇಲೆ ಈ ಥರ ಎಕ್ಸ್ಪೀರಿಯೆನ್ಸ್ ಆದವ್ರಿಗೆಲ್ಲ ಗೊತ್ತಿರ್ತೈತಿ ಹೆಂಗಾಗುತ್ತೆ ಅಂತ ಹೇಳಿ. ಆದರೂ ಹೋಗ್ತೀವಿ, ಅದು ಚೆನ್ನಾಗಿರಲಿ ಅಲ್ಲಿನೂ ಅಂಥೇಳಿ ದೇವರಲ್ಲಿ ಕೇಳ್ಕೊತೀವಿ. ಇದೊಂದಿಷ್ಟು ಪ್ಯಾಕ್ ಮಾಡ್ಬೇಕ್ರಿ. ಇದೊಂದಿಷ್ಟು ಪ್ಯಾಕ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಕಿಚನ್ದಾಗ ಸ್ವಲ್ಪ ಐಟಮ್ಸ್ ಅದಾವ, ಇಷ್ಟು ಪ್ಯಾಕ್ ಮಾಡಿದ್ವಿ ಅಂತಂದ್ರೆ ಈಗ ಹೋಗಕ್ಕೆ ರೆಡಿ ನೋಡ್ರಿ. ಈಗ ನೀವು ನೆಕ್ಸ್ಟ್ ಅಲ್ಲಿ ಹೆಂಗಿರ್ತೈತೆ ಅಂಥೇಳಿ ನಿಮಗೆ ತೋರಿಸ್ತೀನಿ, ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತು ಹೋಗುವಾಗ ಜರ್ನಿ ವಿಡಿಯೋ ಆಗಿರ್ಬೋದು ಆದರೆ ಮಾಡ್ತೀನಿ ರೀ, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಆದರೂ ನಿಮ್ಮ ಜೊತೆ ಹೆಂಗೆ ಯಾವ ಥರ ಐತೆ ಅಂಥೇಳಿ ಕೊಡ್ತೀನಿ. ಇವಾಗ ನೋಡತ್ತಿರ್ಬೋದು ನೀವು, ಎಲ್ಲನೂ ಹೇರಾಕತ್ತೀವಿ. ಗಾಡಿನೂ ಬಂದೈತ್ರಿ. ಫಸ್ಟ್ ಟೇಸ್ರಿ ಇಡಾಕತ್ತೀವಿ, ಯಾಕಂತಂದ್ರೆ ಅದು ಗ್ಲಾಸ್ ಬ್ರೇಕ್ ಆಗಬಾರ್ದು ಅಂತೇಳಿ ಫಸ್ಟಿಗೆ ಟೇಸ್ರಿ ಇಟ್ಟು ಅದರಂತಕ್ಕೆಲ್ಲ ಹಾಸಿಗೆ ಚೀಲಗಳು ಮತ್ತು ಇವಾಗ ಬಟ್ಟೆ ಚೀಲಗಳೆಲ್ಲ ಇಟ್ಟಿವಿ ಅಂತಂದ್ರೆ ಅದು ಟಚ್ ಆದರೂ ಕೂಡ ಗ್ಲಾಸ್ ಏನೂ ಬ್ರೇಕ್ ಆಗಂಗಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಟೇಸ್ರಿ ಇಟ್ಟು ಆಮೇಲೆ ಎಲ್ಲನೂ ಇಟ್ಕೋಬೇಕಂತ ಹೇಳ್ರಿ. ನಾವು ಜಾಸ್ತಿ ಏನೋ ಸಾಮಾನುಗಳು ತೊಗೊಂಡಿಲ್ರಿ, ಎಲ್ಲ ತೊಗೋಬಾರ್ದು ಅಂತ ಅಂದ್ಕೊಂಡನ ಪರಿಸ್ಥಿತಿಗೆ ಅನುಗುಣವಾಗಿ ಅವು ತಾನಾಗಿ ಕುಡ್ಕೊಂಡವ. ನಾವು ತೊಗೊಳ್ಬೇಕಂತೇಳಿ ಯಾವುದು ಕೂಡ ತೊಗೊಂಡಿಲ್ಲ, ಇವಾಗ ತೊಗೊಳ್ಳೇಬೇಕು ಅಂಥೇಳಿ. ಅದು ತೊಗೊಳ್ಳೋ ಪರಿಸ್ಥಿತಿ ಬಂದಾಗ ಅನಿವಾರ್ಯತೆ ಬಿದ್ದಾಗ ಅಷ್ಟೇ ತೊಗೊಂಡಿವಿ. ಅದಕ್ಕೋಸ್ಕರ ಅವು ಆಗಲ್ಲ ಅಂದ್ರೆ ಇಷ್ಟು ಆಗ್ಯಾವ್ರಿ. ಇನ್ನು ತೊಗೊಳಕ್ಕೆ ನಿಂತ್ರೆ ಜಾಸ್ತಿ ಆಗ್ತಾವೆ ರೀ. ಅದಕ್ಕೆ ಹಿಂಗೆಲ್ಲ ಶಿಫ್ಟ್ ಮಾಡೋ ಪರಿಸ್ಥಿತಿ ಬಂದಾಗ ಭಾಳ ಅಂದ್ರೆ ಭಾಳ ಹೈರಾಣ ಆಕೈತ್ರಿ. ಇದು ಶಿಫ್ಟ್ ಮಾಡುವಾಗೆಲ್ಲ ಹೇರೋದು ಮಾಡೋದು ಅಂಥೇಳಿ. ಅದಕ್ಕೆ ನಾವು ಜಾಸ್ತಿ ಏನೂ ಸಾಮಾನು ತೊಗೊಳಕ್ಕೆ ಹೋಗಿಲ್ಲ ನೋಡ್ರಿ. ಮನೆಯೆಲ್ಲ ಕ್ಲೀನ್ ಮಾಡೀವಿ. ಇವೆಷ್ಟು ನಾವು ತೊಗೊಂಡು ಹೋಗಿ ಕ್ಯಾರಿ ಬ್ಯಾಗ್ ಇದು. ಫಸ್ಟಿಗೆಲ್ಲ ಕ್ಲೀನ್ ಮಾಡಿಕೊಟ್ಟಿರ್ತಾರೆ, ಅವರೇ ಕ್ಲೀನ್ ಮಾಡಲಿ ನಾವೇ ಕ್ಲೀನ್ ಮಾಡಲಿ, ಒಟ್ಟಿನಲ್ಲಿ ಕ್ಲೀನ್ ಆಗಿರೋ ಮನೆ ಇರ್ತೈತಲ್ಲ ಫಸ್ಟಿಗೆ. ಅದಕ್ಕೋಸ್ಕರ ಎಲ್ಲ ಹೋಗುವಾಗ ನಾವು ಅದೇ ಥರ ಮಾಡಿಕೊಡ್ಬೇಕಲ್ಲ, ಎಲ್ಲ ಕ್ಲೀನ್ ಮಾಡಿಕೊಟ್ಟಿವಿ. ಇಲ್ಲಿವೆಲ್ಲ ಸಾಮಾನು ತೊಗೊಂಡು ಹೋಗ್ಯಾರಿ. ಅಲ್ಲಿ ಹೋಗಿ ಎಲ್ಲ ಜೋಡಿಸ್ಕೋಬೇಕಿನ್ನು. ಇವತ್ತೊಂದು ದಿವಸ ಫ್ರೀ ಇರೋಂಗಿಲ್ಲ. ಅಲ್ಲಿ ಹೋಗುವಾಗೆಲ್ಲ ಏನೇನಾಗುತ್ತಾ ಅಂಥೇಳಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಬರ್ರಿ ಹೋಗೋಣ. ಚಲೋ ಗುಂಡು ಅವರೇ ಹೇಗಿದ್ದೀರಾ? ಬಾಯ್ ಬಾಯ್ ಬಾಗಲಕೋಟೆ ಅಂತ ಹೇಳು. ಬಾಯ್ ಬಾಯ್ ಬಾಗಲಕೋಟೆ. ಬಾಗಲಕೋಟೆ ಬಿಟ್ಟು ಹೋಗಕ್ಕೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತೆ ರೀ. ಯಾಕಂತಂದ್ರೆ ಇಲ್ಲಿ ನಾವು ಒಂದು ವರ್ಷದಿಂದ ಫುಲ್ ಸೆಟ್ ಆಗಿಬಿಟ್ಟಿದ್ವಿ ರೀ. ಇಲ್ಲಿ ಒಂದು ವಾತಾವರಣಕ್ಕಾಗಿರ್ಬೋದು, ಅಲ್ಲಿ ನವನಗರೊಳಗೆ ಏರಿಯಾನೂ ಚೆನ್ನಾಗಿತ್ತು ಮತ್ತು ಅಷ್ಟೇ ವೆದರ್ ಕೂಡ ಚೆನ್ನಾಗಿತ್ತು. ಅಲ್ಲಿ ಒಂಥರ ಹವಾಮಾನ ಚೆನ್ನಾಗಿತ್ತು. ಅಲ್ಲಿ ಸೆಟ್ ಆಗಿಬಿಟ್ಟಿದ್ವಿ. ಇನ್ನು ಮುಂದೆ ಅಲ್ಲಿ ಹೋಗಿ ಎಂಥದ್ದು ಸಿಗ್ತೈತೋ ಏನೋ, ಅಲ್ಲಿ ಹಂಗೆ ಏನೋ ದುಗಡ ಭಾಳ ಇತ್ತು. ಅದ್ರ ಸಲುವಾಗಿ ಬೇಜಾರಾಗಿತ್ತು ನೋಡ್ರಿ. ನನಗೆ ಇನ್ನೊಂದು ಏನು ಹಾಬಿ ಅಂತಂದ್ರೆ, ಎಲ್ಲಿ ಗ್ರೀನರಿ ಎಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಒಟ್ಟು ವಿಡಿಯೋ ಮಾಡೋದೊಂದು ಹುಚ್ಚು ನನಗೆ. ಗ್ರೀನ್ ಆಗಿರ್ಬೇಕು, ಗ್ರೀನ್ ಅಂದರೆ ಭಾಳ ಇಷ್ಟ ನನಗೆ. ಗಿಡ ಮರ ಹಿಂಗೆ ಗುಡ್ಡದಾಗದೆಲ್ಲ ಗ್ರೀನಾಗಿ ಕಾಣಿಸ್ತಿದ್ದೀವಲ್ಲ, ಆ ಥರ ವ್ಯೂ ಅಂದ್ರೆ ನನಗೆ ಭಾಳ ಇಷ್ಟ. ಅದಕ್ಕೋಸ್ಕರ ಎಲ್ಲೆಲ್ಲಿ ಕಾಣೋದೈತೆಲ್ಲ ಅದನ್ನು ವಿಡಿಯೋ ಮಾಡುತ್ತಾ ಅಂದರೆ ಬಸ್ ಒಳಗೆ ವಿಡಿಯೋ ಮಾಡ್ತಾ ಹೋಗತ್ತಿದ್ದೆ ನಾನು. ನಮ್ಮ ಗುಂಡು ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡಿದ್ರಿ ಬಸ್ ಒಳಗೆ. ಆದರೂ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಟ್ಟಿನಲ್ಲಿ ಬಂದ್ವಿ. ಹೆಂಗೋ ಬಂದು ಮುಟ್ಟಿದ್ವಿ. ಒಂಥರ ವ್ಯೂ ಚೆನ್ನಾಗೈತಿ ಅಂತ. ಮಳೆಗಾಲ ಬೇರೆ ಸ್ಟಾರ್ಟ್ ಐತೆ. ಇನ್ನು ನಾವು ಹೋಗ್ತಾ ಇರೋದು ಎಲ್ಲಿ ಅಂತ ನಿಮಗೆ ಹೇಳಲಿಲ್ಲ ನಾನು. ನಾವು ಬಂದಿರೋದು ಶಿಫ್ಟ್ ಆಗಿರೋದು ಬೆಳಗಾವಿಗೆ ರೀ. ಬೆಳಗಾವಿಗೆ ಮಳೆ ಒಂದು ಭಾಳ ಅಲ್ರಿ. ಅದ್ರ ನೋಡ್ರಿ ಎಲ್ಲ ಈ ಥರ ಸೆಟಪ್ ಮಾಡಿದೆ. ಎಲ್ಲ ಫುಲ್ಲು ಗಲೀಜಾಗಿತ್ತು ರೀ. ಇದು ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ
ಹಿಂಗೆಲ್ಲ ಇಟ್ಕೊಂಡಿವಿ. ಇದ್ದಷ್ಟ್ರಾಗ ಚೆನ್ನಾಗಿ ಇಟ್ಕೊಂಡೇನ್ರಿ ನಾನು. ಇದು ಸಾಮಾನೆಲ್ಲ ಶಿಫ್ಟ್ ಆದಮೇಲೆ ಇದೆಲ್ಲ ಮನೆಯೆಲ್ಲ ಭಾಳ ಹೊಲಸಿತ್ರಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಬಟ್ಟೆ ಎಲ್ಲನೂ ಫಸ್ಟಿಗೆ ತೊಳೆದಿದ್ವೇ ಇದ್ವು, ಬಟ್ ಹಸಿ ಎಲ್ಲ ಸ್ಮೆಲ್ ಬರ್ತಿತ್ತದಿಲ್ರಿ. ಅದ್ರ ಸಲುವಾಗಿ ಇನ್ನೊಂದು ಸಲ ಎಲ್ಲ ನೀರಾಗ ಹಾಕಿ ಒಣಗಿ ಹಾಕಿವ್ರಿ. ನೋಡಿರಿ ಇಷ್ಟ ಕಡಿಮೆ ಕಾಣಿಸಕತ್ತಾವ, ಬಟ್ 3-4 ಲೇಯರ್ ಹಾಕಿದ್ದೀನಿ ರೀ. ಒಂದು 20 ಶರ್ಟ್, ಒಂದು 10-12 ಪ್ಯಾಂಟ್, ಮತ್ತು ನನ್ನೂ ಎಲ್ಲ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀರಿ ಅವತ್ತು ಬಂದಮೇಲೆ. ಇಷ್ಟೆಲ್ಲ ನೋಡ್ತಾ ಇರ್ಬೋದು ನೀವು. ಇನ್ನೊಂದು ಅನ್ಕೋತಿರ್ಬೋದು ಹಿಂಗ್ಯಾಕೆ ಇಷ್ಟು ಸಣ್ಣದಾಗಿ ಹಿಡ್ದಾರ ಮನೆ ಅಂತೇಳಿ. ಇನ್ನು ಸಾಕಲ್ರಿ, ನಾವು ಇಬ್ಬರು ಗಂಡ ಹೆಂಡ್ತಿ, ಒಂದು ಪಾಪು ಐತಿ, ಇಷ್ಟ ಇರೋಕೆ ಚಂದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಜಾಸ್ತಿ ಬಾಡಿಗೆ ಮೇಲೆ ಇನ್ವೆಸ್ಟ್ ಮಾಡೋಕೆ ಇಷ್ಟಪಡಂಗಿಲ್ಲ ರೀ. ಇದಷ್ಟರೊಳಗನ ಅಂದರೆ ಒಂದು ವೇಳೆ ಏನೂ ಕೆಲಸ ಇಲ್ಲ ಅಂತಂದ್ರೂ ಬಾಡಿಗೆ ಕಟ್ಟೋ ಲೆವೆಲ್ಗೆ ಆ ಮನೆ ಇರಬೇಕು ರೀ. ಆ ಥರದನ್ನು ನಾವು ಹುಡ್ಕೋಕೆ ಇಷ್ಟಪಡ್ತೀವಿ, ಆ ಥರದ್ರೊಳಗನ ಇರೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸುಮ್ಮನೆ ಹುಯಿ ಅಂಥೇಳಿ ಜಾಸ್ತಿ ಬಾಡಿಗೆ ಇದ್ದಿದ್ದು ಹಿಡ್ಕೊಂಡು ಕೂತು ಆಮೇಲೆ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ಅಂತಂದ್ರೆ ಪರದಾಡೋದಾಗಬಾರ್ದು ರೀ. ಅದಕ್ಕೆ ರೀ ನೋಡ್ರಿ, ಇಲ್ಲಿ ನಮ್ಮ ಏರಿಯಾದೊಳಗನ ಒಂದು ದೇವಸ್ಥಾನ ಐತಿ. ಚಿಕ್ಕದಾಗಿದಾವ, 3 ದೇವ್ರು ಒಂದೇ ಕಡೆ ಇದಾವೆ. ಇದು ರಾಮಾಂಜನೇಯ, ಬಸವೇಶ್ವರ, ಇದು ವರಸಿದ್ಧಿ ವಿನಾಯಕ. ಈ ಥರ ಐತೆ ನೋಡ್ರಿ. ಇದು ಚೆನ್ನಾಗೈತಿ, ಎಷ್ಟು ಕ್ಲೀನಾಗಿಟ್ಟಾರ. ಅಲ್ಲಿ ಹೊಸದಾಗಿ ಕಟ್ಟಕತ್ತಾರ. ಇದೇ ದೇವಸ್ಥಾನವನ್ನು ಇಲ್ಲಿ ಹೊಸದಾಗಿ ಕಟ್ಟಕತ್ತಾರ 3 ಕಡೆ. ನೋಡ್ರಿ ನಮ್ಮ ಗುಂಡನ ಕೆಲಸ, ನೋಡ್ರಿ ನಮ್ಮ ಗುಂಡನ ಕೆಲಸ. ಚಿಂಟು ಚಿಂಟು ಏ ಪಪ್ಪೆ ಎಲ್ಲಿ ಹೋದಲ್ಲಿ ಹಿಂಗೆ ಹತ್ತಿ ನಿಂದ್ರೋದು ಇದೇ ಕೆಲಸ ರೀ. ಒಂದು ಚಿಂಟ ಪಪ್ಪ ಓನ್ ಮಾರೈತರಿ. ಇದೇ 3 ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಕತ್ತಾರ, ದೊಡ್ಡದಾಗಿ ಕಟ್ಟಕತ್ತಾರ. ಮಗ್ಯಾಕೆ ಬಂದೈತೆ ಅನ್ಸತ್ರಿ. ಚಿಂಟಪ್ಪ ಬಾಯ್ಲಿ, ಚಿಂಟು ಈ ಕಡೆ ಬಾ, ಈ ಕಡೆ ನೋಡಿ. ನಾನು ಹಿಂದಿನ ವಿಡಿಯೋಗಳೊಳಗೆ ಹೇಳ್ದಂಗೆ ನಮ್ಮ ಗುಂಡುಗೆ ಹುಡುಗರು ಅಂದ್ರೆ ಭಾಳ ಇಷ್ಟ ರೀ. ಒಟ್ಟು ಎಲ್ಲೇ ಕಂಡ್ರು ಕೂಡ ಭಾಳ ಪ್ರೀತಿ ರೀ ಅವಂಗೆ. ನಮ್ಮನ್ನೆಲ್ಲ ಮರೆತು ಬಿಡ್ತಾನೆ, ಅವ್ರ ಜೊತೆನೇ ಹೋಗಿ ಕುಂದಿರ್ತಾನೆ. ಇವಾಗ ನೋಡತ್ತಾರೆಲ್ಲ ಆ ಹುಡುಗರು 2, ಒಂದು ಹೆಣ್ಣು ಪಾಪು, ಒಂದು ಗಂಡು ಪಾಪು, ಟ್ವಿನ್ಸ್ ರೀ ಅವ. ಅದು ಅವರು ಏನಂತಂದ್ರೆ ಅವ್ರದ್ದು ಸಿಜರಿನ್ ಡೆಲಿವರಿ. ಇವಾಗ ಟ್ವಿನ್ಸ್ ಇದ್ರೆ ಈಗ ಒಂದೇ ಇದ್ರನ ನಾರ್ಮಲ್ ಆಗೋದು ಕಷ್ಟ ಐತಿ, ಬಟ್ ಟ್ವಿನ್ಸ್ ಇದ್ರನ ಸಿಜರಿನ್ ಆಗಿರ್ತೈತಿ. ಅದಕ್ಕೋಸ್ಕರ ಅವಾಗ ಸಿಜರಿನ್ ಟೈಮ್ ಒಳಗೇನು ಅನೆಸ್ಥೆಸಿಯಾ ಕೊಡ್ತಾರಲ್ರಿ, ಅದು ಹೈ ಡೋಸ್ ಆಗಿ ಅದು ಪಾಪುಗಳ ತಾಯಿ ಐತಲ್ಲ, 2 ಪಾಪುಗಳ ತಾಯಿ ಏನೈತಲ್ಲ ಅವ್ರದ್ದು 2 ಕಾಲ ಸ್ವಾಧೀನ ಹೋಗ್ಬಿಟ್ಟಿದ್ವಂತ್ರಿ. 1 ವರ್ಷ ಆಯ್ತಂತ, 1 ವರ್ಷದಿಂದ ಬೆಡ್ ರೆಸ್ಟ್ ಆಯ್ತದ ಅವರಿಗೆ. ಭಾಳ ಅಂದ್ರೆ ಭಾಳ ಕಷ್ಟ ಆಕೈತಲ್ರಿ. ಒಂದು ಹುಡುಗರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತೇಳಿ ಆ ಪೇರೆಂಟ್ಸಿಗೆ ಗೊತ್ತಿರ್ತೈತಿ ಯಾವ ಥರ ಇರ್ತೈತಿ ಅಂಥೇಳಿ. ಬಟ್ ಈ 2 ಮಕ್ಕಳನ್ನು ಅವ್ರ ಅಜ್ಜಿ, ತಾತ ಮತ್ತು ಅವರ ಕಾಕ, ಇವ್ರು 3 ಜನರನ್ನೇ ಜಾಪನ್ ಮಾಡಿರೋದು. ಯಾಕೆ ಇವಾಗ ಒಬ್ಬೊಬ್ಬರ ಮನೆಯೊಳಗೆ ಬರೀ ಮಕ್ಕಳು ನೋಡ್ಕೊಳಕನೇ ಇರಂಗಿಲ್ರಿ. ಅದ್ರೊಳಗೆ ಈಗ ಮಕ್ಕಳು ನೋಡ್ಕೊಳ್ಳೋದ್ರ ಜೊತೆ ಆ ತಾಯಿನೂ ಕೂಡ ಬೆಡ್ ರಿಡನ್ ರೀ, ಬೆಡ್ ಪೇಷಂಟ್ ಅವಳು ಕೂಡ. ಅವಳನ್ನು ನೋಡ್ಕೊಳ್ಳೋದು ಎಷ್ಟು ಹೈರಾಣಾಗಿರ್ಬಾರ್ದು ರೀ, ನೀವೇ ಒಂದು ಟೈಮ್ ಯೋಚನೆ ಮಾಡಿರಿ. ಅದಕ್ಕೋಸ್ಕರ ಡೆಲಿವರಿ ಆಗುವಂಥ ಟೈಮ್ ಒಳಗೆ ಆ ಹೆಣ್ಮಗಳ ಜೊತೆ ಜಾಸ್ತಿ ಎಜುಕೇಟೆಡ್ ಇರ್ತಕ್ಕಂಥ ಪರ್ಸನ್ಸೇ ಹಾಸ್ಪಿಟಲ್ಗೆ ಹೋಗ್ರಿ, ಎಲ್ಲನೂ ಕೂಡ ವಿಚಾರಿಸ್ರಿ. ಯಾಕಂತಂದ್ರೆ ಡಾಕ್ಟರ್ಸ್ಗಳು ಪೇಷಂಟ್ಸ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅವ್ರ ಮೇಲೆ ಹಾಕ್ಕೊಳ್ಳಲ್ರಿ, ಅದನ್ನು ಪೇಷಂಟ್ ಮೇಲೆ, ಪೇಷಂಟ್ ಮನೆಯವ್ರ ಮೇಲೇ ಹಾಕ್ತಾರೆ ಅವರು. ಅದಕ್ಕೋಸ್ಕರ ಏನು ಎತ್ತ ಎಲ್ಲ ವಿಚಾರಿಸಿ ಅಲ್ಲೇ ಇರ್ತಾರಲ್ರಿ ಡೆಲಿವರಿ ಆದಮೇಲೆ, ಆವಾಗ ಕೂಡ ಏನಾದರೂ ಹೆಚ್ಚು ಕಡಿಮೆ ಐತೆ ಅಂತೆಲ್ಲ ನೋಡ್ಕೊಂಬರಿ. ಇವ್ರಿಗೆ 1 ವಾರ ಎಲ್ಲ ಹುಷಾರಾಗೇ ಇದ್ರಂತ, ಆಮೇಲೆ ಈ ಥರ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ರೀ ಎಲ್ಲನೂ ವಿಚಾರ ಮಾಡಿ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ರಿ. ನಿನ್ನ ಆಟನ್ಕಿ ಸಾಮಾನು ಏನೇನಪ್ಪ? ಶೇರ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಸ್ವಲ್ಪ ಸಂಜೆ ಹೊರಗಡೆ ಅಲ್ಲಿ ಇವರು ನಮ್ಮ ಕಣ್ಣು ಮುಂದೆ ಅವ್ರು ಲೇಡಿ ಡ್ರೈವಿಂಗ್ ಮಾಡ್ಕೊಂಡ್ ಬರತ್ತಿದ್ರು ಕಾರ್. ಒಂದು 4 ಬೀದಿ ನಾಯಿಗಳು ಇದು ಅದ್ರ ಮೇಲೆ ಹಾಯಿಸ್ಕೊಂಡು ಹೋದ್ರಿ. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಯಾರು ಡ್ರೈವಿಂಗ್ ಮಾಡ್ತಿರಲ್ಲ ಸ್ವಲ್ಪ ಮನುಷ್ಯರ ಮೇಲೆ ಹಾಯಿಸಿದ್ರೆ ಏನಾರು ಹೇಳಕ್ಕೆ ಬಾಯಿ ಇರ್ತೈತ್ರಿ, ಬಟ್ ಮೂಕ ಪ್ರಾಣಿಗಳಿಗೆ ಬಾಯಿ ಅನ್ನೋದು ಇರೋದಿಲ್ಲ. ಭಾಳ ಅಂದ್ರೆ ಭಾಳ ಗಾಬರಿ ಆಯ್ತು. 2 ಕಾಲ್ಗಳು ಹಿಂದಿನ ಕಾಲ್ಗಳ ಮೇಲೆ ಹಾಯಿಸ್ಕೊಂಡು ಹೋಗ್ಬಿಟ್ರಿ, ಭಾಳ ಬೇಜಾರಾಯ್ತು ರೀ. ಅದಕ್ಕೊಂದು ಇದೊಂದು ವಿನಂತಿ ನೋಡ್ರಿ, ಚೆನ್ನಾಗಿ ಗಾಡಿ
ಪ್ಲೀಸ್ ಇದು ನೋಡ್ಕೊಂಡ್ರೆ ಡ್ರೈವಿಂಗ್ ಮಾಡೋದು ಬರ್ರಿ, ಪಾಪ ಮೂಕ ಪ್ರಾಣಿಗಳಿರ್ತಾವೆ ಮುಂದ್ಗಡೆ, ಅದಕ್ಕೋಸ್ಕರ ಕೇಳಾಕತ್ತೀನಿ. ಇದೊಂದು ವಿನಂತಿ ಅಂದ್ಕೊಡ್ರಿ, ನೋಡ್ಕೊಂಡು ಡ್ರೈವಿಂಗ್ ಮಾಡಿರಿ.